ಇನ್ನು ರಾಜಧಾನಿ ಬೆಂಗಳೂರಲ್ಲೂ ಕೂಡ ಇದ್ದಾರೆ 5 ಪಾಕ್ ಪ್ರಜೆಗಳು. ಬೆಂಗಳೂರಿನಲ್ಲಿರುವಂತಹ ಪಾಕ್ ಪ್ರಜೆಗಳಿಗೆ ವಾಪಸ್ ಹೋಗೋದಕ್ಕೆ ಸೂಚನೆ ಕೊಡಲಾಗಿದೆ. ನೋಡಿ, ಕೇಂದ್ರ ಸರ್ಕಾರ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಂಡಿದೆ. 48 ಗಂಟೆಗಳ ಕಾಲಾವಕಾಶವನ್ನ ಕೂಡ ಕೊಡಲಾಗಿತ್ತು. ಬೆಂಗಳೂರಿನಲ್ಲೂ ಕೂಡ ಇದ್ದಾರೆ ಪಾಕ್ ಪ್ರಜೆಗಳು, ವಾಪಸ್ ಹೋಗೋದಕ್ಕೆ ಸೂಚನೆ ಕೊಡಲಾಗಿದೆ. ಮೆಡಿಕಲ್ ವೀಸಾದ ಅಡಿಯಲ್ಲಿ ಆಗಮಿಸಿದ್ರು ಪಾಕ್ ಪ್ರಜೆಗಳು. ಎಲ್ಲರೂ ಕೂಡ ವಾಪಸ್ ತೆರಳೋದಕ್ಕೆ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ. ಮೆಡಿಕಲ್ ವೀಸಾನಾರಾಗ್ಲಿ ಏನಾರು ಆಗ್ಲಿ ವಾಪಸ್ ಹೋಗಬೇಕಷ್ಟೇ. ಮೆಡಿಕಲ್ ವೀಸಾ ಮೇಲೆ ಬಂದವರಿಗೆ ಏಪ್ರಿಲ್ 29ರವರೆಗೆ ಡೆಡ್ಲೈನ್ ಅನ್ನ ಕೊಡಲಾಗಿದೆ. ಹೀಗಾಗಿ ವಾಪಸ್ ಹೋಗೋದಕ್ಕೆ ಪಾಕ್ ಪ್ರಜೆಗಳಿಗೆ ಸೂಚನೆಯನ್ನ ಕೂಡ ಕೊಡಲಾಗಿದೆ. ನಿನ್ನೆನೂ ಕೂಡ ಅಷ್ಟೇನೆ ಕೇಂದ್ರ ಗೃಹ ಸಚಿವರಾದಂತಹ ಅಮಿತ್ ಶಾ ಅವರು ಖಡಕ್ ಆಗಿ ಸೂಚನೆ ಕೊಟ್ಟಿದ್ದಾರೆ. ಆಯಾ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಿಮ್ಮ ರಾಜ್ಯದಲ್ಲಿ ಯಾರೆಲ್ಲ ಪಾಕ್ ಪ್ರಜೆಗಳಿದ್ದಾರೋ ಒದ್ದು ಹೊರಗಡೆ ಕಳಿಸಿ, ಅವರಾಗೆ ಹೋಗಬೇಕು. ಇಲ್ಲ ಅಂತ ಹೇಳಿದ್ರೆ ಒದ್ದು ಹೊರಗಡೆ ಕಳಿಸ್ಬೇಕು. ಅವ್ರು ಯಾವುದೇ ವೀಸಾದ್ರ ಮೇಲಾದ್ರೂ ಬಂದಿರಲಿ, ಓದಕ್ಕಾದ್ರೂ ಬಂದಿರಲಿ, ಟ್ರೀಟ್ಮೆಂಟ್ ತಗೊಳಕ್ಕಾದ್ರೂ ಬಂದಿರಲಿ, ಹೋಗಿ ಅವ್ರ ದೇಶದಲ್ಲಿ ಓದ್ಕೊಳ್ಳಿ, ಅವ್ರ ದೇಶದಲ್ಲಿ ಟ್ರೀಟ್ಮೆಂಟ್ ತಗೊಳ್ಳಿ.